ಮಾಲೀಕತ್ವದ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ಬುಲೆಟಿನ್ ಆರಂಭದಲ್ಲಿ ನೋಡ್ತಾ ಹೋಗೋಣ. ಭೂವ್ಯಾಜ್ಯಕ್ಕೆ ಸಂಬಂಧಿಸಿದಂತಹ ಘರ್ಷಣೆ ಇದು. ಕಿಟಕಿ ಬಾಗಿಲನ್ನ ಧ್ವಂಸಗೊಳಿಸಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಶಾಲೆಯ ಮಾಲೀಕತ್ವ ತನಗೆ ಸೇರಿದ್ದು ಅಂತ ಒಬ್ಬರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ರೆ ಇನ್ನೊಬ್ಬರು ಫೋರ್ಜರಿ ಡಾಕ್ಯುಮೆಂಟ್ಸ್ ಅನ್ನು ರೆಡಿ ಮಾಡಿದ್ದಾರೆ. ಇದು ಗುಂಪು ಘರ್ಷಣೆಗೂ ಕೂಡ ಕಾರಣ ಆಗಿದೆ. ಬೆಂಗಳೂರಿನ ತಣಿಸಂದ್ರದಲ್ಲಿ ಆಗಿರುವಂತಹ ಘಟನೆಯ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ರೌಡಿಗಳ ರೀತಿ ಕೆಲವರ ವರ್ತನೆ ಕಂಡು ಬಂದಿದೆ. ಬರ್ರಿ ಹೇಳ್ತಾ ಇದ್ರೆ ಬರ್ರಿ ಆ ಕಡೆ ಸರ್ ಬರ್ತೇವೆ ನಾವು ಹೇಳ್ತಾ ಬರ್ರಿ ನೀವು ಆ ಕಡೆ ಕಲ್ಲಾಕೋ ನೋಡಿ ತೊಂದರೆ ಆಗುತ್ತೆ. ನಿಮ್ಗೆ ತೊಂದರೆ ಆಗುತ್ತೆ. ಆಯ್ತು ಇರ್ಲಿ, ನಮ್ಗೇನೋ ಇರಲಿ, ನಿಮ್ಗೆ ಹಿಡೀರಿ ಕೆಲಕ್ಕೆ ನೋಡ್ರಿ ನೋಡಿ. ನಲವತ್ತೈವತ್ತು ಜನ ನುಗ್ಗಿದ್ದಾರೆ ಈ ಜಾಗಕ್ಕೆ. ಮುಂದೆ ಇದ್ದವರಂತೂ ಮಾತಾಡೋದಕ್ಕೆ ರೆಡಿ ಇಲ್ಲ. ಅವ್ರು ಗಲಾಟೆ ಮಾಡೋದಕ್ಕೆ ಫಸ್ಟ್ ಮೆಂಟಲಿ ಪ್ರಿಪೇರ್ಡ್ ಆಗಿ ಬಂದು ಕೈಯಲ್ಲಿ ಕಲ್ಲುಗಳನ್ನು ಇಟ್ಕೊಂಡು ಗಾಜುಗಳನ್ನೆಲ್ಲ ಪುಡಿ ಮಾಡ್ತಾ ಇದ್ದಾರೆ. ಕೆಳಗೆ ಬಿದ್ದಿರೋ ಗಾಜನ್ನು ಕೈಯಲ್ಲಿ ತಗೊಂಡು ಎದುರುಗಡೆ ಇದ್ದವ್ರನ್ನ ಹೆದರಿಸೋ ಪ್ರಯತ್ನವನ್ನು ಕೂಡ ಇವರೆಲ್ಲರೂ ಮಾಡಿದ್ದಾರೆ. ವಿಡಿಯೋ ಆಗ್ತಿದೆ ಅಂತ ಗೊತ್ತು, ಬಟ್ ಯಾವುದಕ್ಕೂ ಯಾರು ಹೆದರ್ಕೊಳ್ತಾ ಇಲ್ಲ. ಎಷ್ಟು ಜನ ಸೇರಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಇನ್ನು ಘಟನೆಯ ಹಿನ್ನೆಲೆ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಟ್ಬಿಡ್ತೀವಿ. ಮೊದಲ ಮದ್ರಾಸಾಗೆ ಪುಂಡರು ದಾಂಧಲೆಯನ್ನು ನಡೆಸ್ತಾರೆ. ಮೊದಲು ಫಸ್ಟ್ ಮದ್ರಾಸಾಗೆ ಬಂದು ಆಮೇಲೆ ಮದ್ರಾಸಾದ ವಿದ್ಯಾರ್ಥಿಗಳು ಕೂಡ ದಾಂಧಲೆ ನಡೆಸಿದ ಆರೋಪ ಕೇಳಿಬಂದಿದೆ. ತಣಿಸಂದ್ರದಲ್ಲಿರುವ ಸಮ್ಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಸ್ಕೂಲ್ನಲ್ಲಿ ಆಗಿರೋ ಘಟನೆ ಇದು. ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ದೂರು ಮತ್ತು ಪ್ರತಿದೂರು ದಾಖಲಾಗಿದೆ. ಮದ್ರಾಸಾದವರು ನಮ್ಮೇಲೆ ದಾಳಿ ಆಗಿದೆ, ಹಲ್ಲೆ ಆಗಿದೆ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಕಡೆಗೆ ಶಾಲೆ ನಡೆಸ್ತಾ ಇದ್ದಂತಹ ಮಾಲೀಕರು ನಮ್ಮ ಪ್ರೆಮಿಸಸ್ಗೆ ಬಂದು ಇಲ್ಲಿ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ದಾರೆ ಅಂತ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸ್ಪಾಟ್ಗೆ ಪೊಲೀಸರು ಬಂದರು, ಬಟ್ ಗುಂಪನ್ನು ಕರೆಕ್ಟಾಗಿ ಅವ್ರು ಚದುರಿಸಿದ್ರ ಅನ್ನೋದನ್ನ ನಾವು ಕೇಳಿ ತಿಳ್ಕೊಳ್ಬೇಕಾಗತ್ತೆ. ಏನು ಹೆದರ್ಕೊಂಡೇನು ಹಿಂದೆ ಹೋದಂಗೆ ಇಲ್ಲ. ಅವರು ಅಲ್ಲಲ್ಲೇ ನಿಂತಿದ್ದಾರೆ ಜನ. ಪೊಲೀಸರು ಬಂದು ವಿಚಾರಿಸ್ದಂಗೆ ಕಾಣಿಸ್ತಾ ಇದೆ. ಬಟ್ ಬಿಗುವಿನ ವಾತಾವರಣ, ಉದ್ವಿಗ್ನ ವಾತಾವರಣ ಅಂತೂ ಇತ್ತು. ಗುಂಪು ಚದುರಿರುವಂತಹ ವಿಜುವಲ್ ಅನ್ನು ನೀವು ನೋಡ್ತಾ ಇದ್ದೀರಾ ಈಗ. ಬರ್ರಿ ಹೇಳ್ತಾ ಇದ್ರೆ ಬರ್ರಿ ಆ ಕಡೆ ಸರ್ ಬರ್ತೇವೆ ನಾವು ಹೇಳ್ತಾ ಬರ್ರಿ ನೀವು ಆ ಕಡೆ ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಈಗ ಶಾಲೆ ಎಷ್ಟು ವರ್ಷದಿಂದ ಇಲ್ಲಿತ್ತು, ಈಗ ಡಾಕ್ಯುಮೆಂಟ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿದ್ರೆ ಒರಿಜಿನಲ್ ಫೇಕು ಅಂತಿದ್ರೆ ಅದು ಕಾನೂನು ಮೂಲಕ ಇವರು ಹೋರಾಟ ಮಾಡಬೇಕಾಗಿತ್ತು. ಬಟ್ ಏಕಾಏಕಿ ಯಾಕೆ ಇಷ್ಟು ಜನ ಸೇರಿದ್ರು? ಟ್ರಿಗರಿಂಗ್ ಪಾಯಿಂಟ್ ಏನು? ಮಮತಾ, ಬೆಂಗಳೂರಿನ ತಣಿಸಂದ್ರದಲ್ಲಿರುವಂಥ ನಾರಾಯಣಪುರ ಏನಿದೆ ಅಲ್ಲಿ ಸಾಮರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಿದೆ. ಆ ಸ್ಕೂಲ್ನಲ್ಲಿ ಇನ್ಸಿಡೆಂಟ್ ಆಗಿರುವಂಥದ್ದು. ಅಂದರೆ ಕಳೆದ 60 ವರ್ಷಗಳಿಂದಲೂ ಕೂಡ ಮದ್ರಸಾ ಕಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ ಎರಡೂ ಕೂಡ ಅಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಸುಮಾರು 6 ಎಕರೆ ಜಾಗದಲ್ಲಿ ಅವರು ಆ ಸ್ಕೂಲು ಮತ್ತು ಮದ್ರಸಾ ನಡೆಸ್ತಾ ಇರುವಂಥದ್ದು. ಆದರೆ ಇತ್ತೀಚೆಗೆ ಆ ಜಾಗದ ನಕಲಿ ದಾಖಲೆ ಸೃಷ್ಟಿ ಮಾಡಿ ಬೇರೆಯೊಬ್ಬ ರಾಜಕಾರಣಿ ಮತ್ತು ಅಲ್ಲಿನ ಸ್ಥಳೀಯರೊಬ್ಬರು ಸೇರಿಕೊಂಡು ನಕಲಿ ದಾಖಲೆ ಸೃಷ್ಟಿ ಮಾಡಿ ಅದು ನನ್ನ ಜಾಗ ಅಂತೇಳಿ ಗಲಾಟೆ ಮಾಡ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಾಗ ಹೈಕೋರ್ಟ್
ಕೋರ್ಟ್ನಲ್ಲೂ ಕೂಡ ಕೇಸ್ ನಡೀತಾ ಇದೆ. ಈ ಮಧ್ಯದಲ್ಲಿ ಕಳೆದ ವಾರ ಅಷ್ಟೇ ರಾತ್ರಿ ಸುಮಾರು 3 ಗಂಟೆ ಹೊತ್ತಿಗೆ ಏಕಾಏಕಿ ಸ್ಕೂಲ್ಗೆ ನುಗ್ಗಿದಂಥ ಒಂದಷ್ಟು ಜನ ದುಷ್ಕರ್ಮಿಗಳು ಗೇಟ್ ಕಟ್ ಮಾಡಿ ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಮತ್ತು ಇವ್ರನ್ನ ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆದರೂ ಕೂಡ ಅವರು ಅಲ್ಲಿಂದ ಹೋಗೋದಿಲ್ಲ. ಅದು ಮುಂದುವರೆದು ಇವತ್ತು ಕೂಡ ಮತ್ತೆ ಗಲಾಟೆ ಆಗಿರುವಂಥದ್ದು. ಗಲಾಟೆ ಆದಂಥ ಸಂದರ್ಭದಲ್ಲಿ ಸಾಮಾನ್ಯ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ನುಗ್ಗಿದಂಥ ಕೆಲವು ಮದ್ರಸಾ ಕಡೆಯವರು ಅಂತ ಹೇಳಲಾಗ್ತಿರುವಂಥ ವ್ಯಕ್ತಿಗಳು ಅವರನ್ನು ಅಲ್ಲಿಂದ ಕಳಿಸುವಂಥ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಿಟಕಿ ಗಾಜುಗಳನ್ನು ಹೊಡೆದಿರುವಂಥದ್ದು ಮತ್ತು ಅವ್ರನ್ನ ಹಿಮ್ಮೆಟ್ಟಿಸೋಕೆ ಅಂತೇಳಿ ಖಾರದ ಪುಡಿಯ ನೀರನ್ನು ಕೂಡ ಇವರು ಎರಚಿ ಎರಡು ಕಡೆಯವರು ಕೂಡ ಪರಸ್ಪರ ಗಲಾಟೆ ಮಾಡ್ಕೋತಾ ಇದ್ದಾರೆ. ಇಲ್ಲಿರುವಂಥ ಪ್ರಶ್ನೆ ಏನಂದರೆ ಕೊತ್ನೂರು ಲಿಮಿಟ್ಸಲ್ಲಿ ಈ ಸ್ಕೂಲ್ ಇರುವಂಥದ್ದು. ಆದರೂ ಕೂಡ ಆ ಪೊಲೀಸರು ಯಾಕೆ ಇದನ್ನು ತಡೆಯುವಂಥ ಪ್ರಯತ್ನಕ್ಕೆ ಮುಂದಾಗಿಲ್ಲ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಳೆದ ವಾರ ಏನು ಗಲಾಟೆ ಆಗಿದೆ ಅವತ್ತು 3 ಗಂಟೆ ರಾತ್ರಿಯಲ್ಲೂ ಕೂಡ ಅವ್ರ ಗೇಟನ್ನು ಮುರಿದು ಒಳಗಡೆ ಇದ್ದಂಥ ವಿದ್ಯಾರ್ಥಿಗಳನ್ನು ಹೊರಗಡೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ವಿಜುವಲ್ಸಲ್ಲಿ ಪೊಲೀಸರು ಕೂಡ ಜೊತೆಗಿದ್ದಾರೆ. ಪೊಲೀಸರು ಅಷ್ಟೊತ್ತಲ್ಲಿ ಅವರು ಗೇಟ್ ಮುರಿದು ಒಳಗಡೆ ಹೋದರೂ ಕೂಡ ಏನು ಮಾಡ್ತಾ ಇದ್ರು ಅನ್ನೋದು ಒಂದು ಕಡೆ ಪ್ರಶ್ನೆ ಆದರೆ, ಮತ್ತೊಂದು ಕಡೆ ಕೋರ್ಟಲ್ಲಿರುವಂಥ ವಿಚಾರವನ್ನು ಇಷ್ಟು ಪರಿಸ್ಥಿತಿ ಗಂಭೀರವಾಗಿದ್ರು ಕೂಡ ಸ್ಥಳೀಯ ಪೊಲೀಸರು ಯಾಕೆ ಕಂಟ್ರೋಲ್ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿರುವಂಥದ್ದು. ಸದ್ಯಕ್ಕೆ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟ FIR ಕೂಡ ದಾಖಲು ಮಾಡ್ಕೊಂಡು 16 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಉಮೇಶ್.